ಗೊತ್ತಿದೆ. ಎಲ್ಲ ಶೋಷಿತ ಸಮುದಾಯಗಳ ಮುಖಂಡರುಗಳು ಇವತ್ತು ಇಲ್ಲಿ ಬಂದು ಭಾಗವಹಿಸಿರುವಂಥದ್ದು. ಬರೀ ಎಲ್ಲ ಪರ್ಟಿಕ್ಯುಲರ್ ಮುಖಂಡರುಗಳನ್ನೇ ಕೇಸು ಪದ ಮಾಡಬೇಕು ಅಂತೇಳಿ ಇವತ್ತು ತೀರ್ಮಾನ ಆಗಿರುವಂಥದ್ದು. 70%, 72% ನಾವು ಐನ ಸಮುದಾಯದ ಮತಗಳಿದ್ದಾವೆ, ಜನಗಳಿದ್ದಾರೆ. ಇನ್ನು ಮಿಕ್ಕಿದವರು ಬೇರೆ ಸಮುದಾಯದವರು 15%, 2%, 3%, 5% ಈ ಥರದಲ್ಲಿದ್ದಾರೆ. ಸೊ ಒಟ್ಟಾರೆ 73% ಜನಸಂಖ್ಯೆಯಿಂದ ನಾವು ಈ ಸಮುದಾಯಗಳು ಒಂದು ಇಟ್ಕೊಂಡಿರೋದು. 1 ಕೋಟಿ ಜನಸಂಖ್ಯೆ ದಲಿತರಿರೋದು ಕರ್ನಾಟಕ ರಾಜ್ಯದಲ್ಲಿ. ಹತ್ತತ್ರ 80 ರಿಂದ 90 ಲಕ್ಷ ಅಲ್ಪಸಂಖ್ಯಾತರಿರೋದು ರಾಜ್ಯದಲ್ಲಿ. ಇವೆರಡು ಸಮುದಾಯ ಸೇರಿದ್ರೆ ಹೆಚ್ಚು ಕಡಿಮೆ 2 ಕೋಟಿ ಜನಸಂಖ್ಯೆ. ಎಲ್ಲ 5 ಸಮುದಾಯಗಳು ಸೇರ್ಕೊಂಡ್ರೆ ಹೆಚ್ಚು ಕಡಿಮೆ ನಾವೇ 4 ಕೋಟಿ ಮೇಲೆ. ಈಗ ಆ ಕಾರಣಕ್ಕಾಗಿ ಜಾತಿ ಜನಗಣತಿ ಶೈಕ್ಷಣಿಕ ಸಮೀಕ್ಷೆಯನ್ನು ಮಾಡ್ತಿರೋದು ಸಿದ್ದರಾಮಯ್ಯನವರು. ಆ ಹಿಂದೆ 2013ರಲ್ಲಿ 14ರಲ್ಲಿ 15ರಲ್ಲಿ ಮಾಡ್ತಿದ್ರು. ಅದನ್ನು ಈಗ ಅಕ್ಸೆಪ್ಟ್ ಮಾಡಬೇಕು ಅನ್ನೋ ಸಂದರ್ಭದಲ್ಲಿ ಅದನ್ನು ಎಲ್ಲ ಭಾಳ ದೊಡ್ಡ ಮಟ್ಟಕ್ಕೆ ಪ್ರಬಲ ಶಕ್ತಿಗಳು, ಪ್ರಬಲ ಜಾತಿಯವರು ಅದನ್ನು ಜಾರಿ ಆಗೋಕ್ಕೆ ಬಿಡಲಿಲ್ಲ. ಅದನ್ನು ಕಸದ ಗುಂಡಿಗೆ ಎಸಿರಿ ಅಂತೇಳಿ ಅದನ್ನ ಕಸದ ಗುಂಡಿಗೆ ಎಸ್ಬಿಟ್ರು. ಕಸದ ಗುಂಡಿಗೆ ಎಸಿರಿ ಅಂತ ಹೇಳಿದರೆ ನಾಳೆ ದಿವಸ ನಮ್ಮ ಹತ್ರ ಮತ ಕೇಳಕ್ಕೆ ಬರ್ತಾರೆ. ನಮಗೆ ಆ ಸ್ವಾಭಿಮಾನದ ಹಣತೆ ಇದೆಯಲ್ಲ, ಮನಸ್ಸಲ್ಲಿ ನಾವು ಇಟ್ಕೊಂಡಿರ್ಬೇಕದನ್ನ. ಇವತ್ತು ಯಾರು ನಮಗೆ ಸವಲತ್ತುಗಳು ಸಿಗಬೇಕಂತ ಒಂದು ವರದಿ, ಅದು ನಮ್ಮ ಸ್ಥಿತಿಗತಿಗಳು, ನಮಗೆ ಸರ್ಕಾರದ ಸವಲತ್ತುಗಳು ಏನೇನು ಪಡ್ಕೋಬೇಕು ಅನ್ನೋದು ಅದರ ಆಧಾರ. ಅದು ಅಂಕಿಅಂಶಗಳು ಇವತ್ತುವರೆಗೂ ನಮ್ಗೆ ಇಲ್ಲವೇ ಇಲ್ಲ. ಅಧಿಕೃತವಾಗಿ ನಮ್ಮ ಸಾಮಾಜಿಕ ಸ್ಥಿತಿಗತಿಗಳು, ಆರ್ಥಿಕ ಸ್ಥಿತಿಗಳು, ಶೈಕ್ಷಣಿಕ ಸ್ಥಿತಿಗತಿಗಳು ನಮ್ಗೆ ಗೊತ್ತೇ ಇಲ್ಲ. ಮತ್ತು ನಿಖರವಾಗಿ ಜನಸಂಖ್ಯೆ ನಮ್ಗೆ ಇಷ್ಟೇ ಇದೆ ಅಂತ ಯಾರಿಗೂ ಗೊತ್ತಿಲ್ಲ. ಒಂದು ಅಂದಾಜು ಕುರುಬರು ಎಷ್ಟು ಜನ ಇರ್ಬೋದು, ಕುಂಬಾರ ಎಷ್ಟು ಜನ ಇರ್ಬೋದು, ಮಡಿವಾಳ ಸಮಾಜ ಎಷ್ಟು ಜನ ಇರ್ಬೋದು ಅನ್ನೋ ಒಂದು ಅಂದಾಜಿದೆ ಅಷ್ಟೇ. ನಿಖರವಾದ ಅಂಕಿಅಂಶಗಳಿಲ್ಲ. ಅದನ್ನು ಮಾಡಬೇಕು ಅಂತಲೇ ಸಿದ್ದರಾಮಯ್ಯವರು 2016ರಲ್ಲಿ 2017ರಲ್ಲಿ 162 ಕೋಟಿ ರೂಪಾಯಿ ದುಡ್ಡು ಕೊಟ್ಟು ಮಾಡಿಸಿದ್ರು. ಆದರೆ ಪಟ್ಟಭದ್ರ ಹಿತಾಸಕ್ತಿಗಳು ಅದನ್ನು ತಡೆದ್ಬಿಟ್ಟು ಆಗ್ದಂಗೆ. ಅವ್ರಿಗೇನು ಭಯ ಅಂತಂದರೆ, ನಮ್ಮದೆಲ್ಲ ಜನಸಂಖ್ಯೆ ಎಷ್ಟು ಅಂತ ಗೊತ್ತಾಗೋದ್ರೆ ನಾವು ಕ್ಲೈಮ್ ಮಾಡ್ತೀವಿ, ಹಕ್ಕನ್ನು ಕೇಳ್ತೀವಿ, ಸವಲತ್ತುಗಳನ್ನ ಕೇಳ್ತೀವಿ, ರಾಜಕೀಯ ಅಧಿಕಾರನ ಕೇಳ್ತೀವಿ. ಅದೇ ಅವ್ರ ಭಯ. ಅಂದರೆ ಅವ್ರ ಜನಸಂಖ್ಯೆ ಕಡಿಮೆ ಬಂದ್ಬಿಟ್ರೆ, ನಾವು ಜಾಸ್ತಿ ಬಂದ್ಬಿಟ್ರೆ ಆ ಆತಂಕ ಇದೆ, ಆ ಭಯ ಇದೆ ಅವ್ರಿಗೆ. ಅವರ ರಾಜಕೀಯ ನಾಯಕತ್ವ ಎಲ್ಲಿ ನಾಶ ಆಗ್ಬಿಡ್ತದೋ ಅನ್ನೋ ಭಯಕ್ಕೆ ಅದು ಬರಬಾರದು ಅಂತೇಳಿ ತಡೀತಾ ಇದ್ದಾರೆ. ಇವತ್ತು ತಡೀತಾರೆ, ಮುಂದೆನೂ ತಡೀತಾರೆ. ನಮ್ಮೇಲೆ ಏನಂದರೆ ಒಂದಿಷ್ಟು ಸಂಘಟನೆಯ ಕೊರತೆ ಇದೆ, ಮತ್ತು ನಾವು ಜಾಗೃತರಾಗಿಲ್ಲ ಇನ್ನೂ. ಸೊ ಆ ಕಾರಣಕ್ಕಾಗಿ ನಮಗೆ ಶೋಷಣೆಗಳು ನಡೀತಾನೆ ಇದ್ದಾವೆ. ಸೊ 2023ರಲ್ಲಿ 136 ಸೀಟ್ ಬಂತು. ಆ 136 ಸೀಟ್ ಬಂದಿದ್ದು ಹೆಂಗೆ? ಯಾವ್ಯಾವ ಸಮುದಾಯಗಳು ಕಾಂಗ್ರೆಸ್ ಪಕ್ಷಕ್ಕೆ ಮತ ಚಲಾಯಿಸಿದ್ದಾವೆ? ಇವತ್ತು ಹಕ್ಕನ್ನು ಕೇಳ್ತಾರೆ, ನಮ್ಮನ್ನು ಮುಖ್ಯಮಂತ್ರಿ ಮಾಡಿ, ನಮ್ಮನ್ನು ಮುಖ್ಯಮಂತ್ರಿ ಮಾಡಿ ಅಂತೇಳಿ. ನಾವು ಅಂಕಿ ಸಂಖ್ಯೆ ತೆಗಿಬೇಕು. 23 ಜನ ಮುಖ್ಯಮಂತ್ರಿ ಇಲ್ಲಿವರೆಗೆ ಆಗಿರೋದು ಕರ್ನಾಟಕದಲ್ಲಿ. ಆ 23 ಜನ ಮುಖ್ಯಮಂತ್ರಿಗಳಲ್ಲಿ 100% ತಗೊಂಡ್ರೆ ಹೆಚ್ಚು ಪ್ರಬಲ ವರ್ಗದವರೇ ಮುಖ್ಯಮಂತ್ರಿಗಳಾಗಿರೋದು. ಹಿಂದುಳಿದ ವರ್ಗದವರು ಬರೀ 14% ಮಾತ್ರ. ಅಂದರೆ 5 ಜನ ಮುಖ್ಯಮಂತ್ರಿ ಆಗಿರೋದು 75 ವರ್ಷದಲ್ಲಿ. ಇನ್ನಿತ್ತವರೆಲ್ಲ ಲಿಂಗಾಯತ ಸಮಾಜದವರು, ಒಕ್ಕಲಿಗ ಸಮಾಜದವರು, ಬ್ರಾಹ್ಮಣ ಸಮಾಜದವರು. ನಾವು ಅದು ಬಿಟ್ಟರೆ 2 ವರ್ಷ 3 ವರ್ಷ ನಮ್ಮ ಬಂಗಾರಪ್ಪನಂತರು, ಧರ್ಮಸಿಂಗಂತವರು ಮದುವೆಯಲ್ಲಿ ಆಗಿದ್ದಾರೆ. ಅದು ಬಿಟ್ಟರೆ ಸಿದ್ದರಾಮಯ್ಯನವರೇ ಈಗ 7.5 ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿ ಅಧಿಕಾರ ನಿರ್ವಹಿಸ್ತಾ ಇದ್ದಾರೆ. ಅದಕ್ಕಿಂತ ಮುಂಚೆ ನಾವೇನು ತಿಳ್ಕೊಬೇಕಾಗಿರೋದು ಅಂತಂದರೆ, ನಮ್ಗೆ ಯಾರು ಕ್ಲೈಮ್ ಮಾಡ್ತಾ ಇದ್ದಾರಲ್ಲ, ಈಗ ವಿರೋಧಗಳು ಮಾಡ್ತಾ ಇದ್ದಿಲ್ಲ, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇಳಿದು ಬಿಡಬೇಕು, ಸಾಕು ನೀವು ಮುಖ್ಯಮಂತ್ರಿ ಆಗಿರೋದು ಅಂತೇನು, ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬಾರ್ದು ನಾವು ಯಾರೂ ಇಲ್ಲ. ನಾವು ಡಿ ಕೆ ಶಿವಕುಮಾರ್ ವಿರುದ್ಧ ಇಲ್ಲ. ಯಾಕೆಂದರೆ ಈ ವರ್ಗಗಳು ಕಾಂಗ್ರೆಸ್ ಪಕ್ಷನೇ ಬೆಂಬಲಿಸ್ಕೊಂಡ್ಬಂದಿದೆ ಅವತ್ತು ಇವತ್ತುವರೆಗೂ ಕೂಡ. ಈ ಕಾಂಗ್ರೆಸ್ ಪಕ್ಷದಲ್ಲಿ ನೇರವಾಗಿ ಗುರುತಿಸ್ಕೊಳ್ಳದೆ ಇರೋರು ಕೂಡ ಕಾಂಗ್ರೆಸ್ ಪಕ್ಷದ ಮತದಾರರಾಗಿ ನೀವು 40-50 ವರ್ಷದಿಂದ 70 ವರ್ಷದಿಂದ ಆ ಪಕ್ಷಕ್ಕೆ ಮತ ಹಾಕಬಂದಿದ್ದೀವಿ. AICC ಮುಖಂಡರುಗಳಿಗೆ ನಾವು ಮನವಿ ಮಾಡಿದ್ವಿ, ಇವತ್ತು ಒತ್ತಾಯ ಮಾಡಿದ್ದೇವೆ. ಪೂರ್ಣಾವಧಿಗೆ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಯಾಗಿ ಮುಂದುವರಿಸಬೇಕು ಅಂತೇಳಿ. BJP ಮತ್ತು JDS ಕಾಂಗ್ರೆಸ್ ಪಕ್ಷದ ವೋಟ್ ಬ್ಯಾಂಕ್ನ ಒಡಿಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಒಂದು ಕಡೆ ಸಿದ್ದರಾಮಯ್ಯನವರು ಇಳಿಸ್ಬೇಕು ಅಂತೇಳಿ, ಒಂದು ಕಡೆ ಡಿ ಕೆ ಶಿವಕುಮಾರ್ನ ಮುಖ್ಯಮಂತ್ರಿ ಮಾಡಬೇಕು ಅಂತೇಳಿ ಡಬಲ್ ಗೇಮ್ ಮಾಡ್ತಾ ಇದೆ. ಒಂದೇ ಕಲ್ಲಲ್ಲಿ 2 ಅಕ್ಕಿ ಹೊಡೆಯಕ್ಕೆ ಕೊಡ್ತಾ ಇದೆ. ಇದು ಮಾಡಿದ್ರೆ ಏನಾಗ್ತದೆ? ವೋಟ್ ಬ್ಯಾಂಕ್ ಡಿಸ್ಟರ್ಬ್ ಆಗ್ತದೆ ಕಾಂಗ್ರೆಸ್ ಪಕ್ಷಕ್ಕೆ. ಮುಂದಿನ ಚುನಾವಣೆಯಲ್ಲಿ ಅವ್ರ ಅಧಿಕಾರಕ್ಕೆ ಬರೋಕ್ಕೆ ಕಾರಣ ಆಗ್ತದೆ. ಆ ಕಾರಣದಿಂದ ಹೈಕಮಾಂಡ್ ಈ ಕೂಡಲೇ ಮಧ್ಯಪ್ರವೇಶ ಮಾಡಬೇಕು. ಏನು ಈ ಷಡ್ಯಂತ್ರಗಳು ನಡೀತಾ ಇದೆ, ಈ ಷಡ್ಯಂತ್ರದ ವಿರುದ್ಧ ಜಾಗೃತರಾಗಬೇಕು ಹೈಕಮಾಂಡ್. ಈ ಕೂಡಲೇ ಮಧ್ಯಪ್ರವೇಶ ಮಾಡಿ ಸಿದ್ದರಾಮಯ್ಯವ್ರನ್ನ ಪೂರ್ಣಾವಧಿ CM ಅಂತೇಳಿ ಘೋಷಣೆ ಮಾಡಿ ಈ ರಾಜ್ಯದಲ್ಲಿ ಮುಂದೂ ಕೂಡ 28 ಚುನಾವಣೆಗಳು ಕೂಡ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರೋಕ್ಕೆ ನೋಡ್ಕೋಬೇಕು ಅನ್ನೋದು ನಮ್ಮ ಉದ್ದೇಶ.
ಆಗಲಿಲ್ಲ ಅಂತಂದ್ರೆ ಏನಾಗ್ತದೆ, ಆಗಲೇ ಹೇಳ್ದಂಗೆ ಕಾಂಗ್ರೆಸ್ ವೋಟ್ ಬ್ಯಾಂಕಿಗೆ ಡ್ಯಾಮೇಜ್ ಆಗ್ತದೆ, ನಮಗೆಲ್ಲ ಅಸಮಾಧಾನ ಆಗ್ತದೆ, ನಮ್ಮ ಮನಸ್ಸಿಗೆ ಘಾಸಿ ಆಗ್ತದೆ. ಅದ್ರ ಪರಿಣಾಮ ಏನಾಗ್ತದೆ, ಚುನಾವಣೆಯಲ್ಲಿ ಆಗ್ತದೆ. ಅದಾಗಬಾರ್ದು ಅಂತಂದ್ರೆ ಸಿದ್ದರಾಮಯ್ಯನವ್ರನ್ನ ಪೂರ್ಣಾವಧಿ ಸಿಎಂ ಅಂತ ಘೋಷಣೆ ಮಾಡಬೇಕು. ಇರಲಿ, ಅದು ಮುಂದಿನ ಚುನಾವಣೆಯಲ್ಲಿ ಆ ಥರ ಮಾಡಿದ್ರೆ ಅದು ತಕ್ಪಾಠ ಕಲಿಸ್ತಾರೆ ಜನ. ಅಹಿಂದ ಮತಗಳನ್ನ ಪಡೆದು ಬೆನ್ನಲ್ಲಿ ಚೂರಿ ಹಾಕುವಂತ ಯಾರು ಶಾಸಕರುಗಳು ಮಾಡಿದ್ರೆ ಅದಕ್ಕೆ ತಕ್ಪಾಟನ್ನ ಮುಂದಿನ ಚುನಾವಣೆಯಲ್ಲಿ ಕಳಿಸ್ತಾರೆ ಜನ. ಸೋಷಿಯಲ್ ಮೀಡಿಯಾ ಮೂಲಕ ಅದನ್ನ ರಾಹುಲ್ ಗಾಂಧಿ ಅವ್ರಿಗೆ, ವೇಣುಗೋಪಾಲ್ ಅವ್ರಿಗೆ, ಸುರ್ಜೇವಾಲಾ ಅವ್ರಿಗೆ ಅವ್ರು ತಲುಪಿಸುವ ಕೆಲಸವನ್ನು ನಾವು ಮಾಡ್ತೇವೆ. ಮುಂದಿನ ನಡೆ ಈಗ AICC ಕಚೇರಿಗೆ ಪ್ರತಿಭಟನೆ ಮಾಡಲಿಕ್ಕೆ ಮುತ್ಕಿ ಹಾಕ್ಲಿಕ್ಕೆ ಹೊರಟಿದ್ದೀವಿ. ಅಲ್ಲೋಗಿ ಅವ್ರಿಗೆ ಪ್ರತಿಭಟನೆ ಮಾಡಿ ಮನವಿ ಕೊಡುವಂಥ ಕೆಲಸ ಮಾಡ್ತೀವಿ. ಅದಕ್ಕೂ ಜಗ್ಲಿಲ್ಲ ಬಗ್ಲಿಲ್ಲ ಅಂದರೆ ಮುಂದಿನ ಪರಿಣಾಮನ ಜನ ತೀರ್ಮಾನ ಮಾಡ್ತಾರೆ.